ತಾಲೂಕಿನಂದು ಆಗಿದ್ದು ಬೇರೆನೆ. ಆ 100 ಜನರ ತಂಡ ಅಲ್ಲಿಗೆ ಬಂದಿದ್ಯಾಕೆ? 2 ಸಾವಿನ ಹಿಂದೆ 100 ಜನರ ತಂಡವಿತ್ತ. 100ರ ರಹಸ್ಯ. ಮಂಗಳೂರು ಗೋಲಿಬಾರ್ ಮತ್ತು ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಮ್ಯಾಜಿಸ್ಟ್ರೇರಿಯಲ್ ತನಿಖೆಗೆ ನೀಡಿದಂತಹ ಸರ್ಕಾರ ಮಂಗಳೂರಿಗೆ ಆಗಮಿಸಿದೆ. ಸಿಐಡಿ ತಂಡ ಆಲ್ರೆಡಿ ಆದರೆ ಮ್ಯಾಜಿಸ್ಟ್ರೇಟ್ ಮಟ್ಟದ ತನಿಖೆಗೆ ಇಲ್ಲಿ ಸಿಐಡಿ ತಂಡ ಕೂಡ ಆಗಮಿಸಿದೆ. ಮ್ಯಾಜಿಸ್ಟ್ರೇಟ್ ಮಟ್ಟದ ತನಿಖೆ ಕೂಡ ನಡೆಯುತ್ತೆ ಅಂತ ಹೇಳಲಾಗಿದೆ. ಸಿಐಡಿ ಎಸ್ಪಿ ರಾಹುಲ್ ಕುಮಾರ್ ನೇತೃತ್ವದ ತಂಡ ಆಗಮಿಸಿದೆ. ಯಾವೆಲ್ಲ ಸತ್ಯಗಳು ಹೊರ ಬರುತ್ತೆ? ಇವತ್ತಿನಿಂದ ತನಿಖೆಯನ್ನ ಈ ತಂಡ ಆರಂಭ ಮಾಡುತ್ತೆ. ಗೋಲಿಬಾರ್ ಮತ್ತು ಹಿಂಸಾಚಾರದ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ನಾಳೆಯಿಂದ ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭ ಆಗೋ ಸಾಧ್ಯತೆ ಇದೆ. ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಡಿಸೆಂಬರ್ 19ರಂದು ನಡೆದಿದ್ದಂತಹ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಕಾದು ನೋಡಬೇಕಾಗಿದೆ. ನಿಜವಾಗ್ಲೂ ಅಪರಾಧಿಗಳು ಹೌದಾ ಅಥವಾ ಅಮಾಯಕರ ಗೋಲಿಬಾರ್ನಲ್ಲಿ ಮಡಿದಂಥವರು? ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಇದ್ದಂಥದ್ದು. ಮಂಗಳೂರಿನ ಗಲಭೆ ಯಾವ ರೀತಿ ಆಯಿತು ಅಂತ ರಿಲೀಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ನೀವು ಎಲ್ಲರೂ ಕೂಡ ನೋಡಿದ್ದೀವಿ. ಅದರಲ್ಲಿ ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿರುವಂಥದ್ದು, ಪೆಟ್ರೋಲ್ ಬಾಂಬ್ ಕೈಯಲ್ಲಿ ಹಿಡ್ಕೊಂಡು ಬಂದಿರುವಂಥದ್ದು, ಈ ಥರದ್ದೆಲ್ಲ ಇತ್ತಾ ಅನ್ನೋದನ್ನ ತನಿಖೆ ಮುಖಾಂತರವಷ್ಟೇ ಬಹಿರಂಗಗೊಳಿಸಬೇಕಾಗಿದೆ. ವಿಡಿಯೋದಲ್ಲಿ ಸಾಕಷ್ಟು ಅನುಮಾನಗಳು ಎದ್ದಿದ್ದಾವೆ. ಸೊ ಖಾಕಿಯನ್ನ ಯಾವ ರೀತಿ ಟಾರ್ಗೆಟ್ ಮಾಡಿದ್ರು, ಸಾಕಷ್ಟು ಜನ ಬೇರೆ ರಾಜ್ಯಗಳಿಂದ ಬಂದಿದ್ರು ಅಂತ ಹೇಳಲಾಗಿತ್ತು. ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಮಾಡಿದಂತಹ ಘಟನೆ ಅಂತ ಹೇಳಲಾಗಿತ್ತು. ಸೊ ಹೌದಾ ಅದು ನಿಜಕ್ಕೂ ಈ ಆರೋಪಗಳೆಲ್ಲ ಸತ್ಯ ಅನ್ನೋ ಸುಳ್ಳು ಅನ್ನೋದು ತನಿಖೆಯ ಮುಖಾಂತರ ಅಷ್ಟೇ ಬಯಲಾಗಬೇಕಾಗಿದೆ. ಮಂಗಳೂರಿನ ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗಿಳಿದಿದೆ. ಖಾಕಿ ಟೀಮ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 24 ತಂಡಗಳನ್ನು ರಚನೆ ಮಾಡಲಾಗಿದೆ. ಈ ಕೃತ್ಯದಲ್ಲಿ ಭಾಗಿಯಾದವರ ಪತ್ತೆಗೆ ಟೀಮ್ಗಳನ್ನ ರಚನೆ ಮಾಡಲಾಗಿದೆ. ಸೊ ಇವರು ಈ ಸಿಸಿಟಿವಿ ಫುಟೇಜ್ಗಳನ್ನೆಲ್ಲ ಸಮಗ್ರವಾಗಿ ಚೆಕ್ ಮಾಡಿದ್ದಾರೆ. ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಚೆಕ್ ಮಾಡಲಾಗಿದೆ. ಇದರ ಆಧಾರದಲ್ಲಿ 100 ಮಂದಿ ಕಿಡಿಗೇಡಿಗಳ ಲಿಸ್ಟ್ ತಯಾರಿಕೆ ಮಾಡಲಾಗಿದೆ. ಒಂದಷ್ಟು ಜನನ ಹಿಡಿದ್ರೆ ಇನ್ನಷ್ಟು ವಿಚಾರಗಳು ಹೊರಗಡೆ ಬರುತ್ತೆ. ಅವ್ರನ್ನ ಬಾಯ್ ಬಿಡಿಸೋದು ಹೇಗೆ ಅಂತ ಪೊಲೀಸರಿಗೆ ಗೊತ್ತಿರುತ್ತೆ. ಸೊ ಈ 100 ಮಂದಿ ಕಿಡಿಗೇಡಿಗಳ ಲಿಸ್ಟ್ ತಯಾರಾಗಿದೆ. ಈ ವಿಡಿಯೋಗಳ ಆಧಾರದ ಮೇಲೆ, ಅಲ್ಲಿ ಸ್ಥಳೀಯ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ತಂಡಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. 24 ತಂಡಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. 100 ಮಂದಿಯ ಲಿಸ್ಟ್ ರೆಡಿಯಾಗಿದೆ. 100 ಕಿಡಿಗೇಡಿಗಳ ಪತ್ತೆಗೆ ಖಾಕಿ ಈಗಾಗಲೇ 10ಕ್ಕೂ ಅಧಿಕ 24ಕ್ಕೂ ಅಧಿಕ ತಂಡಗಳನ್ನ ರಚಿಸಿದೆ. 10ಕ್ಕೂ ಅಧಿಕ ಮಂದಿಯನ್ನ ಬಂಧನ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಮಂಗಳೂರಿನಲ್ಲಿ ಈಗ ಆಲ್ರೆಡಿ ತನಿಖೆ ಆರಂಭ ಆಗಿದೆ. ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ? ಯಾವ ರೀತಿಯಲ್ಲಿ ಸತ್ಯಗಳನ್ನ ಹೊರಗೆಳೆಯಲಾಗ್ತಾ ಇದೆ? ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ದೇಶಾದ್ಯಂತ ಸಂಚಲನ ಉಂಟಿಸಿದಂತಹ ಮಂಗಳೂರು ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಸಿಐಡಿ ತನಿಖೆ ಆರಂಭಗೊಂಡಿದೆ. ಈಗಾಗಲೇ ಸಿಐಡಿ ಎಸ್ಪಿ ರಾಹುಲ್ ಕುಮಾರ್ ಮಂಗಳೂರಿಗೆ ಬಂದಿದ್ದಾರೆ. ಸ್ಥಳೀಯ ಪೊಲೀಸರ ಜೊತೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಕಮಿಷನರ್ ಡಾಕ್ಟರ್ PS ಹರ್ಷ ಜೊತೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಗಲಭೆ ಯಾವಾಗ ಉಂಟಾಯ್ತು ಮತ್ತೆ ಯಾವ ರೀತಿಯಾಗಿ ಉಂಟಾಯ್ತು, ಉದ್ರಿಕ್ತರು ಏನೆಲ್ಲ ಕೆಲಸಗಳನ್ನ ಮಾಡಿದ್ರು ಎಂಬುದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಎಸ್ಪಿ ಅವರ ಜೊತೆ ಸುಮಾರು 4-5 ಜನ ಸಿಐಡಿ ಟೀಮ್ ಕೂಡ ಬಂದಿರುವಂತದ್ದು. ಇದಕ್ಕೆ ಪೂರಕವಾಗಿ ಮಂಗಳೂರು ಪೊಲೀಸರು ಕೂಡ ಸಾಕಷ್ಟು ದಾಖಲಾತಿಗಳನ್ನ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲಾ ಪ್ರತಿಪಕ್ಷಗಳು ಪೊಲೀಸರ ಮೇಲೆ ಬೊಟ್ಟು ಮಾಡಿದ್ದ ಹಿನ್ನೆಲೆಯಲ್ಲಿ ಅವರು ತಮ್ಮನ್ನ ತಾವು ಸಮರ್ಥನೆ ಮಾಡೋಕೆ ಹಲವಾರು ಸಾಕ್ಷ್ಯಾಧಾರಗಳನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ವಿಡಿಯೋ ಫುಟೇಜ್ಗಳ ಮೂಲಕವಾಗಿ ಏನೆಲ್ಲ ಆಗಿದೆ, ಏನೆಲ್ಲ ಕೃತ್ಯಗಳಾಗಿದೆ, ಮತ್ತೆ ಗಲಭೆಗೆ ಉಂಟಾಗಿರುವಂತಹ ಕಾರಣಗಳು ಏನು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಸಿಐಡಿ ಅಧಿಕಾರಿಗಳಿಗೆ ನೀಡಿದ್ದಾರೆ. ಮುಖ್ಯವಾಗಿ ಮಂಗಳೂರು ಪೊಲೀಸರು 24 ಟೀಮ್ ಅನ್ನ ಈಗ ರೆಡಿ ಮಾಡಿರುವಂತದ್ದು. ಯಾಕಂದ್ರೆ ಗಲಭೆಯಲ್ಲಿ ಭಾಗವಹಿಸಿದ ಕಿಡಿಗೇಡಿಗಳ ಎಲ್ಲಾ ಮಾಹಿತಿಗಳನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಸುಮಾರು 100 ಮಂದಿಯನ್ನ ಈಗಾಗಲೇ ಪೊಲೀಸರು ಫೈಂಡ್ ಔಟ್ ಮಾಡಿದ್ದಾರೆ. ಯಾರೆಲ್ಲ ಕಲ್ಲು ತೂರಾಟ ಮಾಡಿದ್ದಾರೆ, ಮತ್ತೆ ಶಸ್ತ್ರಗಳಿದ್ದಂತಹ ಕೊಠಡಿಗೆ ನುಗ್ಗಲು ಯಾರೆಲ್ಲ ಯತ್ನಿಸಿದ್ದಾರೆ, ಸಿಸಿಟಿವಿಗಳನ್ನ ಯಾರೆಲ್ಲ ಧ್ವಂಸ ಮಾಡಿದ್ದಾರೆ, ಪೊಲೀಸರ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನ ಯಾರೆಲ್ಲ ಉಪಯೋಗಿಸಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಪೊಲೀಸರು ಸಂಪೂರ್ಣವಾಗಿ ಪಡೆದುಕೊಂಡಿರುವಂತದ್ದು. ಈಗಾಗಲೇ 10 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು 30 ಮಂದಿಯನ್ನ ಶಂಕೆ ರೂಪದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ದೇಶಾದ್ಯಂತ ಸಂಚಲನ ಎಬ್ಬಿಸಿದಂತಹ ಮಂಗಳೂರು ಗಲಭೆ
ಈಗ ನ್ಯಾಯಾಂಗದ ತನಿಖೆಯ ಹಂತದಲ್ಲಿದೆ. ಹಾಗಾಗಿ ಒಂದೆಡೆ ಸಿಐಡಿ ತನಿಖೆಯನ್ನು ಆರಂಭಿಸಿದ್ರೆ ಇನ್ನೊಂದೆಡೆ ಮ್ಯಾಜಿಸ್ಟ್ರೇಟ್ ಕೂಡ ನಾಳೆಯಿಂದ ತನಿಖೆ ಆರಂಭ ಮಾಡುತ್ತೆ. ಉಡುಪಿಯ ಡಿಸಿ ಆದಂತಹ ಜಗದೀಶ್ ಅವರ ನೇತೃತ್ವದಲ್ಲಿ ಈ ತಂಡ ಕೆಲಸವನ್ನ ಮಾಡಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗಾಗಿ. ಮಂಗಳೂರು ಗಲಭೆ ವಿಚಾರದಲ್ಲಿ ತನಿಖೆ ಆರಂಭ ಆಗಿದೆ. ಒಂದ್ ಕಡೆ ಸಿಐಡಿ ತನಿಖೆ ಆರಂಭ ಆಗಿದೆ, 24 ಟೀಮ್ಗಳನ್ನ ರಚನೆ ಮಾಡಿ ತನಿಖೆ ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆರಂಭ ಆಗುತ್ತೆ ನಾಳೆಯಿಂದ. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.